ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಿಂದ ಕೊಲುಕುಮಲೈ ಪೀಕ್ ಅಂದರೆ ಮುನ್ನಾರ್ನಲ್ಲಿ ಇರುವಂತಹ ಕೊಲುಕುಮಲೈ ಪೀಕ್ ಹಾಗೆ ಮುನ್ನಾರ್ ಇದೆಲ್ಲ ಸಹ ಒಂದು ಲೋ ಬಜೆಟ್ ಟ್ರಿಪ್ಪಲ್ಲಿ ಹೇಗೆ ನೋಡಬಹುದು ಆ್ಯಂಡ್ ನಾವು ಬೇರೆ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಫಸ್ಟ್ ನಾವು SMVT ಬ್ಯಾಂಗ್ಳೂರಿಂದ ಎರ್ನಾಕುಲಂ ಜಂಕ್ಷನ್ಗೆ 385 ರೂಪೀಸ್ ಒಬ್ಬರಿಗೆ ಸ್ಲೀಪರ್ಗೆ ನಾವು ಟ್ರೈನ್ನ ಬುಕ್ ಮಾಡಿದ್ವಿ. ನಾವು ಬ್ಯಾಂಗ್ಳೂರಿಂದ 7 PM ಟ್ರೈನ್ ಹತ್ತಿದ್ದು. ಸೊ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ಮೋಸ್ಟ್ 5:30ಗೆ ಈ ಒಂದು ಅಳುವಾ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ನಾವು ಮೇನ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಕೊಲುಕುಮಲೈ ಪೀಕ್ಗೋಸ್ಕರನೇ ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಸೊ ಈ ಒಂದು ಪೀಕಿಗೆ ಹೋಗೋಕ್ಕೆ ನಾವು ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ಆ ಒಂದು ಪ್ಯಾಕೇಜ್ಗೆ ನಮಗೆ 2 PMಗೆ ಆ್ಯಕ್ಚುಲಿ ಚೆಕ್ ಇನ್ ಇತ್ತು. ಹಾಗಾಗಿ ನಾವು ಫಸ್ಟ್ ಮುನ್ನಾರ್ನ ನೋಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಸೊ ಇದಕ್ಕೋಸ್ಕರ ನಾವು ಈ ಒಂದು ಅಳುವಾ ಸ್ಟೇಷನಿಂದ ಇಳಿದಾಗ ಯಾವುದೇ ರೂಮ್ನ ನಾವು ಮಾಡ್ಕೊಳ್ಳಲಿಲ್ಲ. ಸೀದಾ ನಮಗೆ ಇಲ್ಲಿ AC ವೇಟಿಂಗ್ ಹಾಲ್ ಇರುತ್ತಲ್ವ, ಸೊ ಅಲ್ಲಿ 30 ರೂಪೀಸ್ ಕೊಟ್ವಿ 1 ಅವರ್ಗೆ. ಸೊ ನಾವು ಅಲ್ಲೇ ಸ್ವಲ್ಪ ಸ್ನಾನ ಮಾಡಿಕೊಂಡು ನೀಟಾಗೆಲ್ಲ ಇಲ್ಲೇ ಫ್ರೆಶ್ ಅಪ್ ಆದ್ವಿ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಹಾಗಾಗಿ ನಾವು ಸ್ಟೇಷನಿಂದ ಆಚೆ ಬಂದ್ವಿ. ಸೊ ನೀವು ಸ್ವಲ್ಪ ರೈಟ್ ಸೈಡ್ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ KSRTC ಬಸ್ ಸ್ಟಾಪ್ ಇರುತ್ತೆ. ಸೊ ನೀವು KSRTC ಬಸ್ಸಲ್ಲಾದರೂ ಹೋಗ್ಬೋದು ಅಥವಾ ಪ್ರೈವೇಟ್ ಬಸ್ಗಳು ಕೂಡ ಇರುತ್ತೆ ಮುನ್ನಾರ್ಗೆ, ನೀವು ಅದರಲ್ಲಾದರೂ ಹೋಗ್ಬೋದು. ಸೊ ನಮಗೆ ಆ್ಯಕ್ಚುಲಿ ಪ್ರೈವೇಟ್ ಬಸ್ ಸಿಕ್ತು 138 ರೂಪೀಸ್ ಒಬ್ಬರಿಗೆ. ಸೊ ಆಲ್ಮೋಸ್ಟ್ 3 ಅವರ್ಸ್ ಜರ್ನಿ ಇದು ಬಂದು ಅಳುವಾ ಸ್ಟೇಷನಿಂದ KSRTC ಮುನ್ನಾರ್ ಬಸ್ ಸ್ಟಾಪಿಗೆ. ಹಾಗಾಗಿ ನಾವು ಈ ಒಂದು ಬಸ್ನ 7 o'clock ಹತ್ತಿದ್ವಿ. ಅದು ಕರೆಕ್ಟಾಗಿ 7ಗೆ ಹೊರಟು ಆಲ್ಮೋಸ್ಟ್ 10 o'clockಗೆ ಈ ಒಂದು ಏನಿದೆ KSRTC ಮುನ್ನಾರ್ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿಗೆ ಆ್ಯಕ್ಚುಲಿ ಅದು ರೀಚ್ ಆಯಿತು. ಸೊ ಇಲ್ಲಿ ಬಂದು ನಾವು ರೀಚ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ನೀವು ಅಲ್ಲಿ ಇಳಿಸಿದ ತಕ್ಷಣ ನಿಮಗೆ ರೂಮ್ಸ್ ಕೂಡ ಇರುತ್ತೆ. ಸೊ ನೀವೇನಾದರೂ ಇವಾಗ ರೂಮ್ಸ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸೊ ನೀವು ಡೆಫಿನೆಟ್ಟಾಗಿ ಈ ಒಂದು ರೂಮ್ಸ್ಗಳಲ್ಲಿ ನೀವು ಈ ಒಂದು ಏನು ಸ್ಟಾಪ್ ಇದೆ KSRTC ಬಸ್ ಸ್ಟಾಪ್ ಇದೆಯಲ್ಲ ಮುನ್ನಾರ್ದು, ಸೊ ನೀವು ಅಲ್ಲಿ ರೂಮ್ಸ್ಗಳನ್ನ ಮಾಡ್ಕೋಬೋದು. ಸೊ ನಾವಿಲ್ಲಿ ಫಸ್ಟ್ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಬಂದು ಇದ್ರ ಎದುರುಗಡೆನೇ ಒಂದು ಚಿಕ್ಕ ದೇವಸ್ಥಾನ ಇತ್ತು. ಆ ದೇವಸ್ಥಾನನ ನೋಡಿಕೊಂಡು ನೆಕ್ಸ್ಟ್ ಈಗ KSRTC ಬಸ್ ಸ್ಟಾಪ್ ಕಡೆ ಬಂದ್ವಿ. ಸೊ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಾಗಿತ್ತು ಅಂತ ಹೇಳಿದರೆ, ಸೊ ಮುನ್ನಾರ್ನ ಡಬಲ್ ಡೆಕ್ಕರ್ ಬಸ್ನಲ್ಲಿ ಅವರು ನಮಗೆ 5 ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ನಿಮಗೆ ತೋರಿಸ್ತಾರೆ. ಹಾಗಾಗಿ ನಾವು ಇದನ್ನು ಮುಂಚೆನೇ ನಾವು ಯಾವಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ ಆವಾಗೇ ಈ ಒಂದು ಏನು ಡಬಲ್ ಡೆಕ್ಕರ್ ಬಸ್ ಇದೆ ಈ ಒಂದು ಸೈಟ್ ಸೀಯಿಂಗ್ನೇ ನೋಡೋಣ ಅಂತ ಹೇಳಿ ನಾವು ಡಬಲ್ ಡೆಕ್ಕರ್ ಬಸ್ಸನ್ನು ಬುಕ್ ಮಾಡ್ಕೊಂಡಿದ್ವಿ. ಇದು ಬಂದುಬಿಟ್ಟು ಪರ್ ಪರ್ಸನ್ಗೆ 500 ರೂಪೀಸ್ ಇರುತ್ತೆ. ಸೊ ನಿಮಗೆ ಅವರು 5 ಪ್ಲೇಸಸ್ ತೋರಿಸ್ತಾರೆ. ಪ್ರತಿಯೊಂದು ಪ್ಲೇಸಸ್ಸಲ್ಲೂ ಅವ್ರು ನಿಮಗೆ ಸ್ಟಾಪ್ ಕೊಟ್ಟಾಗ ಆಲ್ಮೋಸ್ಟ್ ನಿಮಗೆ 20 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಹಾಗಾಗಿ ನೀವು ಆರಾಮಾಗಿ ನಿಮ್ಮ ಫೋಟೋಸ್ ಎಲ್ಲ ತೊಗೋಬೋದು. ಈಗ ನಿಮಗೆ ಡಬಲ್ ಡೆಕ್ಕರ್ ಬಸ್ ಬೇಡ ಅಂತ ಹೇಳಿದರೆ ನಿಮಗೆ ಇಲ್ಲಿ ಆಟೋ ಆಗಿರ್ಬೋದು ಅಥವಾ ಜೀಪ್ ಕೂಡ ಇರುತ್ತೆ. ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ನೀವು ಅದನ್ನು ತಗೋಬಹುದು. ಸೊ ನಿಮಗೆ ಪ್ಯಾಕೇಜ್ ಮೇಲೆ ಅವರು ಇಷ್ಟು ಪ್ಲೇಸಸ್ ಅಂತ ಹೇಳಿ ನಿಮಗೆ ಅವರು ತೋರಿಸ್ತಾರೆ. ಈ ಡಬಲ್ ಡೆಕ್ಕರ್ ಬಸ್ ಬಂದು ನಿಮಗೆ ಡೈಲಿ 3 ಟೈಮ್ಸ್ ಇರುತ್ತೆ. 9 AM, 12:30 PM ಮತ್ತು 4 PMಗೆ. ಸೊ ನೀವು ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಮುಂಚೆನೇ ನೀವಲ್ಲಿ ಇರಬೇಕಾಗುತ್ತೆ. ಇದು ಬಂದು ಮುನ್ನಾರ್ KSRTC ಬಸ್ ಸ್ಟಾಪಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಅವರು ನಿಮಗೆ 5 ಪ್ಲೇಸಸ್ನ ತೋರಿಸ್ತಾರೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಬಂದು ಫಸ್ಟ್ ಪಾಯಿಂಟ್. ಈ ಒಂದು ಪ್ಲೇಸ್ನ ಸಿಗ್ನಲ್ ಪಾಯಿಂಟ್ ಅಂತ ಹೇಳಿ ಅವರು ಕರೀತಾರೆ. ಇದೆಲ್ಲ ಫುಲ್ ಬಂದು ನಿಮಗೆ ಟೀ ಎಸ್ಟೇಟ್ಗಳಾಗಿರುತ್ತೆ. ಈಗ ನೋಡ್ತಾ ಇರೋದು ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಅವರು ನಿಲ್ಲಿಸೋದು. ಈ ಒಂದು ಪ್ಲೇಸ್ನ ಲಾಕ್ ಹಾರ್ಟ್ ವ್ಯೂ ಪಾಯಿಂಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಥರ್ಡ್ ಪ್ಲೇಸ್ ಬಂದು ರಾಕ್ ಕೇವ್. Spot is the Gap Road view and this rock cave. ನೆಕ್ಸ್ಟ್ ಪ್ಲೇಸ್ ಬಂದು ಪೆರಿಯಕನಲ್ ವಾಟರ್ ಫಾಲ್ಸ್ ಅಂತ ಹೇಳಿ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಅಷ್ಟೊಂದು ನೀರಿರಲಿಲ್ಲ, ಬಟ್ ಇಟ್ ವಾಸ್ ಆ್ಯಕ್ಚುಲಿ ಗುಡ್ ನೋಡೋದಕ್ಕೆ. ಫಿಫ್ತ್ ಸ್ಪಾಟ್ ಮತ್ತು ಲಾಸ್ಟ್ ಸ್ಪಾಟ್ ಬಂದು ಆನೆರಿಂಗಲ್ ಡ್ಯಾಮ್ ಅಂತ ಹೇಳಿ. ಈ ಡ್ಯಾಮ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಸ್ಪಾಟ್ ಆಗಿತ್ತು. ಸೊ ನಾವು ಇಲ್ಲಿಂದ ವಾಪಸ್ ಹೋಗೋಕ್ಕೆ ಮತ್ತೆ ವಾಪಸ್ ಬಂದು ಅವ್ರು ನಿಮಗೆ ಮುನ್ನಾರ್ ಬಸ್ ಸ್ಟೇಷನಲ್ಲೇ ಇಳಿಸ್ತಾರೆ. ಬಟ್ ನಾವು ನಮ್ಮ ಕೊಲುಕುಮಲೈ ಪೀಕಿಗೆ ಹೋಗಬೇಕಾಗಿದ್ದರಿಂದ ನಾವು ವಾಪಸ್ ಬರುವಾಗ ಪವರ್ ಸ್ಟೇಷನ್ ಅಂತ ಹೇಳಿ ಒಂದು ಸ್ಟಾಪ್ ಇಳ್ಕೊಂಡ್ವಿ. ನಮ್ಮ ಲಗೇಜ್ ಎಲ್ಲ ತೊಗೊಂಡು ನಾವು ಇಲ್ಲಿ ಆಟೋದಲ್ಲಿ ನಾವು ಸೂರ್ಯನಲ್ಲಿ ಅಂತ ಹೇಳಿ ಆ ಒಂದು ಜಾಗಕ್ಕೆ ಅವರು ನಮಗೆ ಪರ್ ಪರ್ಸನ್ಗೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಅದೇ ಆಟೋದವರಿಗೆ ಸೊ ನಮ್ಮ ಒಂದು ಏನು ಬೇಸ್ ಕ್ಯಾಂಪ್ ಇದೆ ಅಂದರೆ ನಾವು ಪ್ಯಾಕೇಜ್ ಬುಕ್ ಮಾಡಿದ್ವಿ ಅಲ್ಲ ಆ ಒಂದು ಲೊಕೇಶನ್ನ ಡೈರೆಕ್ಟಾಗಿ ಹೇಳಿ ಸೊ ಅವರಿಗೆ ಫೋನ್ ಮಾಡಿಕೊಟ್ಟು ನಾವು ಸ್ಟ್ರೇಟ್ ಅವೇ ನಾವು ಆ ಲೊಕೇಶನ್ಗೆ ಹೋದ್ವಿ. ಸೊ ಆ ಲೊಕೇಶನ್ಗೆ ಅವರು ನಮಗೆ ಆ್ಯಕ್ಚುಲಿ 250 ರೂಪೀಸ್ ಕಾಸ್ಟ್ ಮಾಡಿದ್ರು. ಸೊ ಬೇರೆಯವರು ಕೂಡ ಬಂದಿದ್ದರು. ಅವರನ್ನು ಸೂರ್ಯನಲ್ಲಿಗೆ ಸ್ಟಾಪ್ ಮಾಡಿ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ನಾವು ಊಟ ಮಾಡೋವರೆಗೂ ಅವ್ರು ವೆಯ್ಟ್ ಮಾಡಿದ್ರು. ಸೊ ನಾವು ಊಟ ಮಾಡಿಕೊಂಡು ದೆನ್ ಸ್ಟ್ರೇಟ್ ಅವೇ ವಿ ವೆಂಟ್ ಟು ಅವರ್ ಬೇಸ್ ಕ್ಯಾಂಪ್ ಅಂದರೆ ನಾವು ಏನು ಪ್ಯಾಕೇಜ್ ಬುಕ್ ಮಾಡಿದ್ವಿ ಅಲ್ಲಿಗೆ ನಾವು ಆ್ಯಕ್ಚುಲಿ ಹೋದ್ವಿ.
ಸ್ವಲ್ಪ ದೂರ ಹೋದ್ಮೇಲೆ ಅದು ತುಂಬ ಫಾರೆಸ್ಟ್ ಏರಿಯಾ ಥರ ಕಾಣಿಸುತ್ತೆ. ವೆದರ್ ನಮಗೆ ಅದು ಅಲ್ಲಿ ಪ್ರಾಪರ್ ಇದೆಯಾ ಅಥವಾ ಹೇಗೆ ಅದರದ್ದು ಅನ್ನೋದು ಸ್ವಲ್ಪ ಡೌಟ್ ಬರುತ್ತೆ. ಬಟ್ ನಮಗೆ ಹಾಗೆಲ್ಲ ಏನು ಅನಿಸಿಲ್ಲ. ಒನ್ಸ್ ನಾವು ಅಲ್ಲಿ ರೀಚ್ ಆದಮೇಲೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಬಂದುಬಿಟ್ಟು ತ್ರಿಸೂರಿಂದ 40 ಮೆಂಬರ್ಸ್ ಒಟ್ಟಿಗೆ ಬಂದಿದ್ದರು. ಅದ್ರ ಜೊತೆಗೆ ಕರ್ನಾಟಕದಿಂದ ಕೂಡ ಒಂದು 4-5 ಗರ್ಲ್ಸ್ ಬಂದಿದ್ದರು. ಸೊ ಎಲ್ಲರೂ ಕೂಡ ಈ ಒಂದು ಪ್ಯಾಕೇಜ್ಗೋಸ್ಕರನೇ ಬಂದಿದ್ದು. ಸೊ ನಾವಿಲ್ಲಿ ಬುಕ್ ಮಾಡಿದ್ದು ಕೊಳುಕುಮಲೈ ಟ್ರೆಕ್ಕರ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ. ಸೊ ನಾವು ಪರ್ ಪರ್ಸನ್ 1600 ಆ್ಯಕ್ಚುಲಿ ಪೇ ಮಾಡಿದ್ದು. ಅವರು ಒಬ್ಬೊಬ್ಬರಿಗೆ ಒಂದೊಂದು ಪ್ರೈಸ್ ಹೇಳಿದರು. ಸೊ ನಾವು ಬಂದವ್ರನ್ನ ಕೇಳಿದಾಗ ಆಲ್ಮೋಸ್ಟ್ 2000 ಪೇ ಮಾಡಿದ್ದೀವಿ ಅಂತ ಕೂಡ ಸ್ವಲ್ಪ ಜನ ಹೇಳಿದರು. ಸೊ ಇಲ್ಲಿ ನಿಮಗೆ ಕಾಟೇಜ್ ಹಾಗೆ 10 ಸ್ಟೇ ಇರುತ್ತೆ. ಈಗ ನೀವು 10 ಸ್ಟೇ ಮಾಡಬೇಕಾ ಕಾಟೇಜ್ ಸ್ಟೇ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟೆಂಟ್ ಸ್ಟೇನಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಬಿಸ್ನೆಸ್ ಇರೋದಿಲ್ಲ. ನೆಕ್ಸ್ಟ್ ಬಂದು ನಿಮಗೆ ನೈಟ್ DJ ಇರುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಈ ಒಂದು 2 PM ನಿಮಗೆ ಚೆಕ್ಕಿನ್ ಏನಿದೆಯಲ್ವ, ಇಲ್ಲಿಂದ ಅವರು ನಿಮಗೆ ಸನ್ಸೆಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇದು ಬಂದು 3 ಕಿಲೋಮೀಟರ್ಸ್ ಟ್ರೆಕ್ ಇರುತ್ತೆ. ಸೊ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಖಂಡಿತವಾಗಿ ಟ್ರೈ ಮಾಡಬಹುದು. ನೀವು ಟ್ರೆಕ್ಕಿಂಗ್ ಏನಾದ್ರು ಮಾಡಿ ಅಭ್ಯಾಸ ಇದೆ, ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ಅದಾದಮೇಲೆ ಬಂದು ನಾವು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದು ಸೊ DJ ಇತ್ತು. ಸೊ DJ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ DJ ಆದಮೇಲೆ ನೈಟ್ ಊಟಕ್ಕೆ ಅವ್ರು ನಿಮಗೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು 4 AM ನಮಗೆ ಇಲ್ಲಿ ಜೀಪ್ ಸ್ಟಾರ್ಟ್ ಆಗುತ್ತೆ. ಸೊ 4 AM ನಾವು ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ 5 o'clock ನಾವು ಅಲ್ಲಿ ಕೊಳುಕುಮಲೈ ಪೀಕ್ಗೆ ನಾವು ರೀಚ್ ಆಗ್ತೀವಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ತುಂಬ ಅಂದರೆ ತುಂಬ ಶೇಕಿಯಾಗಿರುತ್ತೆ. ಒಂದು 5:30 ಹಾಗೆ ನಾವು ರೀಚ್ ಆಗ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 5:30ಇಂದ ಆಲ್ಮೋಸ್ಟ್ 7:30ವರೆಗೂ ನೀವು ಆ್ಯಕ್ಚುಲಿ ಅಲ್ಲಿ ವ್ಯೂ ಎಲ್ಲ ನೋಡ್ಕೋಬೋದು. ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಫುಲ್ ಫಾಗಿ ಆಗಿ ಕ್ಲೌಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸನ್ರೈಸ್ ಬಂದು ಆಲ್ಮೋಸ್ಟ್ ಒಂದು 6:45 ಹಾಗೆ ಆ್ಯಕ್ಚುಲಿ ಆಯಿತು. ಸೊ ನಾವು ತುಂಬ ಹೊತ್ತು ಕಾದು ಮೇ ಬಿ ಆಗೋಗಿದೆಯೇನೋ, ಬಿಕಾಸ್ ಅದು ನಮಗೆ ಅಲ್ಲಿ ಎದುರುಗಡೆನೇ ಒಂದು ಮೌಂಟೇನ್ ಕಾಣಿಸ್ತಿತ್ತಲ್ವ. ಸೊ ಅದ್ರ ಹಿಂದೆ ಏನಾದರೂ ಆಗಿದೆಯಾ ಅಂತ ಅಂದ್ಕೊಂಡಿದ್ವಿ. ಬಟ್ ಆಲ್ಮೋಸ್ಟ್ ಲೈಕ್ 6:45 ಹಾಗೆ ಸ್ಟಾರ್ಟ್ ಆಗಿ ವಿತಿನ್ 10 minutes ಎಲ್ಲ ನಮ್ಗೆ ಆ್ಯಕ್ಚುಲಿ ಅದು ಸನ್ರೈಸ್ ಆಗೋಯಿತು. ಸೊ ದಟ್ ವಾಸ್ ಆಲ್ಸೋ ವೆರಿ ಗುಡ್. ಸೊ ವ್ಯೂ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಅದೇ ಜೀಪ್ನಲ್ಲಿ ನಾವು ನಮ್ಮ 10 ಸ್ಟೇಗೆ ಬಂದ್ವಿ. ಸೊ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ 10 AM ಆಗುತ್ತೆ ಅವರು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತರಿಸಿ ನಿಮ್ಗೆ ಕೊಡೋಷ್ಟರಲ್ಲಿ. ಬಟ್ ಇಟ್ ಡಿಪೆಂಡ್ಸ್ ಆನ್ ಯು. ನಿಮಗೆ ಬೇರೆ ಪ್ಲಾನ್ಸ್ ಇದ್ದರೆ ಸೊ ನೀವು ಬೇಗ ಆ್ಯಕ್ಚುಲಿ ಹೊರಡ್ಬೋದು ಅಲ್ಲಿಂದ. ಟ್ರೈನ್ ಚಾರ್ಜ್ ಬಂದು ಬ್ಯಾಂಗ್ಳೂರಿಂದ ಈ ಒಂದು ಎರ್ನಾಕುಲಂ ಏನಿದೆಯಲ್ಲ ಎಕ್ಸ್ಪ್ರೆಸ್ 385 ರೂಪೀಸ್ ಆಗುತ್ತೆ. ಈ ಒಂದು ಪ್ಯಾಕೇಜ್ ಬಂದುಬಿಟ್ಟು 1600. ಅದ್ರ ಮಧ್ಯೆ ನಿಮಗೆ ಮುನ್ನಾರಿಗೆ ಬರೋದಕ್ಕೆ ಒಂದು 138 ರೂಪೀಸ್. ನೆಕ್ಸ್ಟ್ ನಿಮ್ಮ ತಿಂಡಿ ಆಗಿರ್ಬೋದು. ಸೊ ಪರ್ ಪರ್ಸನ್ ನನಗೆ ಅನಿಸೋ ಪ್ರಕಾರ ಇಟ್ಸ್ ಆಲ್ಮೋಸ್ಟ್ ಲೈಕ್ 3000 ಆಗುತ್ತೆ. ಸೊ ನಮಗೆ ಬೇರೆ ಪ್ಲ್ಯಾನ್ಸ್ ಇತ್ತು. ಸೊ ನಾವು ಆ್ಯಕ್ಚುಲಿ ಆಲ್ರೆಡಿ ಕೊಚ್ಚಿ ಎಲ್ಲ ನೋಡಿದ್ರಿಂದ, ಕೇರಳದಲ್ಲಿ ಸ್ವಲ್ಪ ಸ್ಪಾಟ್ಸ್ ಕೂಡ ನೋಡಿದ್ರಿಂದ ನಾವು ನೆಕ್ಸ್ಟ್ ಇಲ್ಲಿಂದ ಆ್ಯಕ್ಚುಲಿ ಕೊಡೈಕೆನಾಲ್ಗೆ ಹೊರಡೋಣ ಅಂತ ಹೇಳಿ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಆಯಿತು. ಆಟೋ ನಂಬರ್ ಇದರಿಂದ ಸೊ ನಾವು ಆ್ಯಕ್ಚುಲಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ. ಸೊ ಈ ಒಂದು ಸ್ಪಾಟ್ ಏನಿದೆಯಲ್ವಾ, ಸೊ ಕೊಳುಕುಮಲೈ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 11 o'clock ನಾವು ಆ್ಯಕ್ಚುಲಿ ನಮ್ಮ ಸ್ಟೇ ಏನಿದೆಯಲ್ವ ಅಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಲಗೇಜಲ್ಲಿ ನಾವು ಆಟೋದಲ್ಲಿ ಈಗೇನು ನೀವು ನೋಡ್ತಿದ್ದೀರಲ್ವ, ಇದು ಪೆರಿಯ ಕೆನಲ್ ಅಂತ ಹೇಳಿ ಸ್ಟಾಪ್. ಸೊ ಇದರ್ ಪೆರಿಯ ಕೆನಲ್ ಅಥವಾ ನೀವು ಪವರ್ ಹೌಸ್ ಸ್ಟೇಷನ್. ಸೊ ಈ ಒಂದು ಪವರ್ ಸ್ಟೇಷನ್ನಲ್ಲಿ ನೀವು ಇಳ್ಕೊಬೋದು, ಎರಡರಲ್ಲಿ ಒಂದು ಸ್ಪಾಟು. ಸೊ ನಮಗೆ ಡೈರೆಕ್ಟಾಗಿ ಆಟೋದವರು ಈ ಒಂದು ಸ್ಪಾಟಲ್ಲೇ ಅಂದರೆ ಪೆರಿಯ ಕೆನಲ್ ಅಂತ ಏನಿದೆ ಅಲ್ವ ಪ್ಲೇಸ್, ಇಲ್ಲೇ ಇಳಿಸಿದ್ರು. ಸೊ ನಿಮಗೆ ಇಲ್ಲಿಂದ ತೇನಿಗೆ ನಿಮಗೆ ಬಸ್ ಸಿಗುತ್ತೆ. ಇದು ಆಲ್ಮೋಸ್ಟ್ ಒಂದು 2 hours ಜರ್ನಿ ಆಗಿರುತ್ತೆ. ಸೊ ತೇನಿಯಿಂದ ಬತ್ತಲಗುಂಡುವಿಂದ ನಮಗೆ ಕೊಡೈಕೆನಾಲ್ಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಒಂದು 5 to 6 hours ಜರ್ನಿ ಇದು ಬಂದು. ಸೊ ನಾವು ಆ್ಯಕ್ಚುಲಿ ಕೊಡೈಕೆನಾಲ್ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರಿಂದ ಸೊ ನಾವು ಟ್ರಾವೆಲಿಂಗ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾವು ಆ್ಯಕ್ಚುಲಿ ಇದು ಹೊರಟಿದ್ದು. ಸೊ ಈ ಒಂದು ಏನು ಬಸ್ ಫೇರ್ ಇದೆಯಲ್ವಾ, ಸೊ ನಿಮಗೆ ಈ ಒಂದು ಪೆರಿಯ ಕೆನಲಿಂದ ತೇನಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 60 ರೂಪೀಸ್ ಒಬ್ರಿಗೆ ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಆ ತೇನಿಯಿಂದ ಬತ್ತಲಗುಂಡುಗೆ 90 ರೂಪೀಸ್, ಮತ್ತು ನಿಮಗೆ ಬತ್ತಲಗುಂಡುವಿಂದ ಕೊಡೈಕೆನಾಲ್ 180 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ ಸಂಜೆ ಆಗಿತ್ತು ನಾವು ಕೊಡೈಕೆನಾಲ್ ರೀಚ್ ಆದಾಗ. ಕೊಡೈಕೆನಾಲಲ್ಲಿ ರೂಮ್ ಬುಕ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಮೇನ್ ಥಿಂಗ್ ಏನಂತ ಹೇಳಿದರೆ, ಫಸ್ಟ್ ನೀವೆಲ್ಲ ರೂಮ್ಸ್ ಎಲ್ಲ ಬುಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಸಡನ್ ಪ್ಲ್ಯಾನ್ಸ್ ಆದಾಗ ಹೀಗೆ ಸೊ ನಾವು ಅಲ್ಲಿ ಹೋದಾಗ ನಿಮಗೆ ಡೆಫಿನೆಟಾಗಿ ರೂಮ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಅಲ್ಲಿ ತುಂಬ ಜನ ಬರ್ತಾರೆ ಯಾವ ರೂಮ್ಸ್ ಬೇಕು ಅಂತ ಹೇಳಿ. ಅವ್ರಿಗೆಲ್ಲ ನೀವು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೋಗಬಾರ್ದು, ಬಿಕಾಸ್ ಅವರು 20% ಕಮಿಷನ್ ತೊಗೊತಾರೆ. ಸೊ ನೀವೇ ರೂಮ್ಸ್ ಬುಕ್ ಮಾಡ್ಕೊಳ್ಳಿ. ಸೊ ನಮಗೆ 1200ಗೆ ತುಂಬ ಚೆನ್ನಾಗಿರೋ ರೂಮ್ ಸಿಕ್ತು. ಸೊ ವಿತ್ 24/7 ಹಾಟ್ ವಾಟರ್. ಬಸ್ ಸ್ಟಾಪ್ ಹತ್ರ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ. ಸೊ ವೆದರ್ ನೀವು ಕಾರಲ್ಲಿ ಹೋಗಬೇಕಾ ವ್ಯಾನಲ್ಲಿ ಹೋಗಬೇಕಾ, ಸೊ ನಿಮಗೆ ವೇರಿಯಸ್ ಆಪ್ಷನ್ಸ್ ಇರುತ್ತೆ. ಸೊ ನಾವು ಅಲ್ಲಿ ಕೇಳಿದಾಗ ಸೊ ಕಾರಲ್ಲಿ ಆಲ್ಮೋಸ್ಟ್ ನಮಗೆ 2500 ಹೇಳಿದ್ರು, ಬಟ್ 2200 ಮಾಡ್ಕೋತಿದ್ರು. ಸೊ ವ್ಯಾನಲ್ಲಿ ಬಂದುಬಿಟ್ಟು ಪರ್ ಪರ್ಸನ್ಗೆ 300. ನಾವು ಕಡಿಮೆ ಜನ ಇದ್ದಿದ್ದರಿಂದ ಕಾರ್ ನಮಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು ವ್ಯಾನನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಸೊ ಅವರು ನಿಮಗೆ ವ್ಯಾನಲ್ಲಿ 9:30 ಪಿಕಪ್ ಮಾಡ್ಕೊತಾರೆ. ಸೊ 10 o'clock ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲರೂ ಪಿಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ ಎಲ್ಲ ಪ್ಲೇಸಸ್ ನೋಡ್ತಾರೆ. ಫಸ್ಟ್ ಪ್ಲೇಸ್ ನಾವು ನೋಡಿದ್ದು ಕೋಕಸ್ ವಾಕ್. ಪ್ರತಿಯೊಂದು ಕಡೆಯೂ ಕೂಡ ನಿಮಗೆ ಎಂಟ್ರಿ
ಫೀಸ್ ಅಂತ ಇರುತ್ತಲ್ವ ಅದಿರುತ್ತೆ. ಸೊ ಅವರು ನಮಗೆ ಪ್ರತಿಯೊಬ್ಬರಿಂದನೂ ಸೊ ಪರ್ ಪರ್ಸನ್ 120 ರೂಪೀಸ್ ಇಸ್ಕೊಂಡು ಅವರನ್ನೇ ನಮಗೆ ಟಿಕೆಟ್ ಆಲ್ರೆಡಿ ನಾವು ತೊಗೊಂಡಿದ್ದೀವಿ ಅಂತ ಹೇಳಿ ಅವರೇ ತೊಗೊಂಡಿದ್ರು. ಸೊ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಕೋಕೋಸ್ ವಾಕ್ ತೋರಿಸ್ತಾರೆ. ಅದಾದಮೇಲೆ ಅಲ್ಲೇ ಎದುರುಗಡೆ ಬ್ರಯಂಟ್ ಪಾರ್ಕ್ ಅಂತ ಹೇಳಿದೆ. ಸೊ ನಮಗೆ ಅಷ್ಟೊಂದು ಬರ್ತ್ ಅಂತ ಅನಿಸ್ಲಿಲ್ಲ ಈ ಒಂದು ಬ್ರಯಂಟ್ ಪಾರ್ಕ್, ಬಟ್ ಇಟ್ ವಾಸ್ ಗುಡ್. ಇದಕ್ಕೆ ಚಾರ್ಜ್ ಬಂದು ಒಬ್ಬರಿಗೆ 50 ರೂಪೀಸ್ ಇದೆ. ಸೊ ಇದಕ್ಕೆ ಮಾತ್ರ ನಾವೇ ಪೇ ಮಾಡಿದ್ದು, ಮಿಕ್ಕಿರೋ ಸ್ಪಾಟ್ಸ್ಗಳಿಗೆ ಮಾತ್ರ 120 ರೂಪೀಸ್ ಅವರೇ ಇಸ್ಕೊಂಡಿದ್ದು. ನೆಕ್ಸ್ಟ್ ಥರ್ಡ್ ಪ್ಲೇಸ್ ಬಂದು ಲಾ ಸಲಾತ್ ಚರ್ಚ್ ಅಂತ. ಫ್ರಾನ್ಸ್ ಬಿಟ್ಟರೆ ನೆಕ್ಸ್ಟ್ ಈ ಚರ್ಚ್ ಬಂದು ಇಲ್ಲೇ ಇದೆ ಅಂತ ಅವರು ಆ್ಯಕ್ಚುಲಿ ಹೇಳಿದರು. ನೆಕ್ಸ್ಟ್ ಪ್ಲೇಸ್ ಬಂದು ಚಿಕ್ಕದಾಗಿ ಒಂದು ವಾಟರ್ ಫಾಲ್ಸ್ ಅಂತ ಹೇಳಿ ತೋರಿಸಿದ್ರು. ಇಟ್ ವಾಸ್ ನಾಟ್ ವರ್ತ್ ಇಟ್, ಬಟ್ ಓಕೆ. ಸ್ಟಾರ್ಟಿಂಗ್ ಒಂದು 2 ಪ್ಲೇಸಸ್ ನೋಡಿದಾಗ ನಮಗೆ ನಿಜವಾಗ್ಲೂ ಕೊಡೈಕೆನಾಲ್ ಎಲ್ಲ ಹೇಳೋ ಥರ ಇದೆಯಾ ಅಂತ ಅನ್ನಿಸ್ತಿತ್ತು. ಬಟ್ ಫ್ರ್ಯಾಂಕಾಗಿ ಹೇಳ್ತೀನಿ, ಈ ಒಂದು ಪ್ಲೇಸಿಂದ ಸ್ಟಾರ್ಟ್ ಆಗಿದ್ದು. ಸೊ ಅದೇ ಬಂದುಬಿಟ್ಟು 4 ಪಿಲ್ಲರ್ ರಾಕ್ಸ್ ಅಂತ ಹೇಳಿ. ಸೊ ಈ ಒಂದು ಪ್ಲೇಸ್ ಮಾತ್ರ ಮಸ್ತಾಗಿತ್ತು. ಸೊ ವ್ಯೂ ಅಂತೂ ನೀವು ನೋಡಬೇಕು, ಕ್ಲೌಡ್ಸ್ ಎಲ್ಲ ಹಾಗೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನನಗೆ ನಿಜವಾಗ್ಲೂ ಕೊಡೈಕೆನಾಲ್ ಒಂದು ಪ್ರಿನ್ಸಸ್ ಆಫ್ ಹಿಲ್ಸ್ ಅಂತ ಹೇಳಿ ಅನ್ಸಿದ್ದು. ಇಟ್ ವಾಸ್ ವೆರಿ ಗುಡ್. ಸೊ ಈ ಪ್ಲೇಸ್ ಕೂಡ ಇಟ್ ವಾಸ್ ಫನ್. ನೆಕ್ಸ್ಟ್ ದ ಮೋಸ್ಟ್ ಅವೈಟಿಂಗ್ ಪ್ಲೇಸ್ ಅಂತ ಹೇಳಿದರೆ ಗುಣಾ ಕೇವ್. ಸೊ ಇಲ್ಲಂತೂ ತುಂಬ ಅಂದರೆ ತುಂಬ ಜನ ಇದ್ರು. ನಾವು ಬೇರೆ ಪ್ಲೇಸಸ್ಗೆ ಹೋದಾಗಂತೂ ಅಷ್ಟೊಂದು ಜನ ಅನ್ನಿಸ್ಲಿಲ್ಲ, ಬಟ್ ಎಲ್ಲ ಟೂರಿಸ್ಟ್ಗಳು ಗುಣಾ ಕೇವ್ಸಲ್ಲಿ ಇದ್ರೇನೋ ಅನ್ನೋ ಥರ ಅಷ್ಟು ಜನ ಇದ್ದರು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಬಟ್ ಇದೂ ಕೂಡ ಸೊ ಕೆಲವೊಂದು ಟ್ರೂಪ್ಗಳು ಬಂದಿದ್ದರು. ಸೊ ಅವರೆಲ್ಲ ಅವ್ರ ಸಾಂಗ್ಸ್ಗಳೆಲ್ಲ ಹಾಡಿಕೊಂಡು ಆ ರೀತಿಯಾಗಿ ಕೂಡ ತುಂಬ ಜನ ಬಂದಿದ್ದರು. ಸೊ ದಿಸ್ ಪ್ಲೇಸ್ ಆಲ್ಸೋ ವಾಸ್ ಗುಡ್. ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ಬಂದು ಪೈನ್ ಫಾರೆಸ್ಟ್. ಸೊ ಇದು ಆ್ಯಕ್ಚುಲಿ ಶೂಟಿಂಗ್ ಪ್ಲೇಸ್. ನೀವೇನಾದರೂ ಹಾರ್ಸ್ ರೈಡಿಂಗ್ ಮಾಡಬೇಕು ಅಂತ ಅಂದರೆ ಸೊ ಯು ಹ್ಯಾಡ್ ದಟ್ ಆಪ್ಷನ್ ಓವರ್ ಹಿಯರ್ ಆ್ಯಸ್ ವೆಲ್. ಮತ್ತು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಕೂಡ ನೀವು ಇಲ್ಲಿ ತೆಗೆಸ್ಕೋಬೋದಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದು ಮೋಯರ್ ಪಾಯಿಂಟ್ ಅಂತ ಹೇಳಿ. ಸೊ ಈ ವ್ಯೂ ಕೂಡ ಇಲ್ಲಿಂದ ತುಂಬ ಚೆನ್ನಾಗಿತ್ತು. ಸೊ ಈ ಒಂದು ಪ್ಲೇಸಿಂದ ಮುನ್ನಾರ್ಗೆ ಆ್ಯಕ್ಚುಲಿ ಹೋಗ್ಬೋದು ಅಂತ ಹೇಳಿ ನಮ್ಮ ಗೈಡ್ ಹೇಳಿದರು. ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿ ನಿಮಗೆ ಗೈಡ್ಸ್ ಏನಿದ್ದಾರೆ ಅಲ್ವಾ, ಪ್ರತಿಯೊಂದು ಪ್ಲೇಸಲ್ಲೂ ಅವರು ನಿಮಗೆ ಪಾರ್ಕ್ ಮಾಡಿದಾಗ ಅವ್ರು ನಿಮ್ಗೆ ಹೇಳ್ತಾರೆ ಆ ಜಾಗದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಟ್ಬಿಟ್ಟು ಅವರು ಆ್ಯಕ್ಚುಲಿ ನಿಮಗೆ ಆ ಒಂದು ಜಾಗಗಳನ್ನ ತೋರಿಸ್ತಾರೆ. ನೆಕ್ಸ್ಟ್ ಸ್ಪಾಟ್ ಬಂದು ಅಪ್ಪರ್ ಲೇಕ್ ವ್ಯೂ. ಈ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಬೋಟಿಂಗ್ ಹೋಗಬೇಕು ಅಂದರೆ ಸೊ ಆಲ್ಮೋಸ್ಟ್ 4 o'clock ನಮ್ಮದು ಏನಿದೆಯಲ್ವಾ ಎಲ್ಲ ಸ್ಪಾಟ್ಸ್ಗಳು ಅವ್ರು ತೋರಿಸ್ಬಿಟ್ಟು ನಿಮಗೆ ಲೇಕ್ ಹತ್ರ ಬಿಡ್ತಾರೆ. ನೀವು ಅಲ್ಲಿ ಬೋಟಿಂಗ್ ಹೋಗ್ಬೋದು. ಸೊ ಈ ಸ್ಪಾಟ್ ಆದಮೇಲೆ ನೆಕ್ಸ್ಟ್ ಸ್ಪಾಟ್ ಬಂದುಬಿಟ್ಟು ಅವ್ರು ನಮಗೆ 500 years ಓಲ್ಡ್ ಟ್ರೀನ ಅಂದರೆ ದೂರದಿಂದಲೇ ತೋರಿಸ್ತಾರೆ, ಅದನ್ನು ನೋಡ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ನಿಮ್ಗೆ ಏನೋ ಪ್ಲ್ಯಾನ್ಸ್ ಇಲ್ಲ ಅಂತ ಹೇಳಿದರೆ ನೀವು ಕೊಡಾಯಿ ರೋಡ್ಗೆ ಏನಾದರೂ ಸ್ಟೇಷನ್ ಹೋಗಬೇಕಂದ್ರೆ 80 kilometers ಇರುತ್ತೆ. ಟ್ರೈನ್ ಏನಾದರೂ ನಿಮ್ದು ಆಲ್ರೆಡಿ ಬುಕ್ ಆಗಿದೆ. ಸೊ ನೀವು ಆರಾಮಾಗಿ ಕೊಡೈಕೆನಾಲೆಲ್ಲ ಮುಗಿಸ್ಕೊಂಡು ಕೊಡಾಯಿ ರೋಡ್ಗೆ 80 kilometers ಏನೋ ಕೊಡೈಕೆನಾಲಿಂದ ನೀವು ಅಲ್ಲಿಗೆ ಹೋಗ್ಬೋದು, ರೀಚ್ ಆಗ್ಬೋದು. ನಮ್ಮ ಪ್ಲ್ಯಾನ್ ಇದ್ದಿದ್ದು ರಾಮೇಶ್ವರಂ ಹೋಗಬೇಕಂತ ಹೇಳಿ. ಹಾಗಾಗಿ ನಾವು ಇಲ್ಲಿಂದ ಮದುರೈಗೆ ಹೊರಟ್ವಿ. ಸೊ ಮದುರೈಗೆ ಹೊರಡೋಕ್ಕೆ ನಾವು ಕೊಡೈಕೆನಾಲ್ ಬಸ್ ಸ್ಟಾಪಿಂದ ನಾವು ಹೊರಟಿದ್ದು ಬತ್ತಲಗುಂಡುಗೆ. ಸೊ ನಾರ್ಮಲ್ ಸ್ಲೀಪರ್ಸ್ ಬಸ್ಸಸ್ಸಲ್ಲೇ ಇವಾಗ ಬತ್ತಲಗುಂಡುವರೆಗೂ ಏನಾದರೂ ಸೀಟ್ಸ್ ಇದ್ದರೆ ಅವರನ್ನೇ ನಿಮಗೆ ನಾವು ಅದ್ರಲ್ಲಿ ಹೋಗ್ಬೋದು. 90 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ನಾವು ಅದರಲ್ಲಿ ಬತ್ತಲಗುಂಡು ಹೋದ್ವಿ. ಅಲ್ಲಿಂದ ಮದುರೈಗೆ ಹೋದ್ವಿ. ಮದುರೈಯಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 7 AM ನಮಗೆ ರಾಮೇಶ್ವರಂಗೆ ಟ್ರೈನ್ ಇದೆ. ಸೊ ನಮ್ಮದು ಮೇನ್ ಏನಂದರೆ ಪಂಬನ್ ಬ್ರಿಡ್ಜ್ ನೋಡೋದಕ್ಕೋಸ್ಕರ ನಾವು ಆ್ಯಕ್ಚುಲಿ ಹೋಗಿದ್ದು. ಸೊ ನೋಡ್ತಿದ್ದೀರಲ್ಲ ನೀವು ಎಷ್ಟು ಸಖತ್ತಾಗಿದೆ ವ್ಯೂ ಅಂತ ಹೇಳಿ. ಸೊ 7 AM ನಾವು ಮದುರೈಯಿಂದ ಟ್ರೈನ್ ಹತ್ತಿದ್ವಿ. ಸೊ 10 AM ಅದು ರಾಮೇಶ್ವರಂ ರೀಚ್ ಆಯಿತು. ಸೊ ನಾವು ರಾಮೇಶ್ವರಂಗೆ ಹೋದ್ಮೇಲೆ ಆಟೋದಲ್ಲಿ ಪರ್ ಪರ್ಸನ್ಗೆ 35 ಅಂದರೆ ನಿಮಗೆ ತುಂಬ ಜನ ಇದ್ದರೆ ಸೊ ಆಲ್ಮೋಸ್ಟ್ 35 ರೂಪೀಸ್ ತೊಗೊತಾರೆ. ಅವ್ರು ನಿಮಗೆ ಟೆಂಪಲ್ ಹತ್ರ ಡ್ರಾಪ್ ಮಾಡ್ತಾರೆ. ಸೊ ನಾವು ರಾಮೇಶ್ವರಮಿಂದ ಟೆಂಪಲ್ಗೆ ಹೋದ್ವಿ. ಸೊ ಟೆಂಪಲಲ್ಲಿ ಆಲ್ಮೋಸ್ಟ್ 1 hour ನಿಮಗೆ ದರ್ಶನದ ಆಯಿತು. ನಮ್ಮದು ನಾವೇನು ತೀರ್ಥ ಸ್ನಾನ ಎಲ್ಲ ಏನೂ ಮಾಡಲಿಲ್ಲ. ಹಾಗಾಗಿ ನಾವು ಸ್ಟ್ರೇಟ್ ಅವೇ ಟೆಂಪಲ್ ದರ್ಶನ ಮಾಡ್ಕೊಂಡ್ವಿ. ಸೊ ಟೆಂಪಲ್ ದರ್ಶನ ಎಲ್ಲ ಮುಗಿದ ಮೇಲೆ ಮತ್ತೆ ವಾಪಸ್ ಬಸ್ಸಲ್ಲೇ ಧನುಷ್ಕೋಡಿಗೆ ನಿಮಗೆ ಎವ್ರಿ ½ an hour ರಾಮೇಶ್ವರಮಿಂದ ಅಂದರೆ ಆ ಟೆಂಪಲ್ ಇದೆಯಲ್ಲ ಅಲ್ಲಿಂದ ನಿಮಗೆ ಧನುಷ್ಕೋಡಿಗೆ ಬಸ್ಸಸ್ ಇರುತ್ತೆ. ನಮ್ಮದು ಆಲ್ಮೋಸ್ಟ್ 12 ನಮ್ಮದು ದರ್ಶನ ಮುಗೀತು. ಸೊ ಹಾಗಾಗಿ ನಾವು ನೆಕ್ಸ್ಟ್ ಧನುಷ್ಕೋಡಿ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಸೊ ತುಂಬ ಆಟೋಸು ಇರುತ್ತೆ. ಪ್ಯಾಕೇಜ್ 600 ರೂಪೀಸ್ ಇರುತ್ತೆ ಒಬ್ಬರಿಗೆ. ಐ ಥಿಂಕ್ ಇಟ್ಸ್ 200 per person. ನಿಮ್ಗೊಂದು 4 places ತೋರಿಸ್ತಾರೆ. ಬಟ್ ನಮಗೆ ಇದ್ದಿದ್ದು ಧನುಷ್ಕೋಡಿ ಒಂದೇ ನೋಡೋದಕ್ಕೆ. ಹಾಗಾಗಿ ½ an hourಗೆ ಬಸ್ ಇದ್ದಿದ್ದರಿಂದ ಸೊ ನಾವು ಡೈರೆಕ್ಟ್ ಬಸ್ಸಲ್ಲಿ ಹೋದ್ವಿ. ಸೊ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅವರು ಧನುಷ್ಕೋಡಿ ಹತ್ರ ನಿಲ್ಲಿಸ್ತಾರೆ. ನಾವು ಧನುಷ್ಕೋಡಿ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಅದೇ KSRTC ಬಸ್ಸಲ್ಲೇ ಬಂದ್ವಿ. ಅಂದರೆ ನಿಮಗೆ ಎವ್ರಿ ½ an hour ಬಸ್ಸಸ್ ಇರುತ್ತಲ್ಲ. ಸೊ ವಾಪಸ್ ಬರುವಾಗ ನಿಮಗೆ ಆ ಬಸ್ಸಸ್ಗಳಿರುತ್ತೆ. ಸೊ ನೆಕ್ಸ್ಟ್ ವಾಪಸ್ ಬಂದು ಸೊ ನಾವು ರಾಮೇಶ್ವರಮಿಂದ ಮತ್ತೆ ನಮಗೆ ವಾಪಸ್ ಸಂಜೆ 6:15 ಟ್ರೈನ್ ಇತ್ತು. ಸೊ ರಾಮೇಶ್ವರಮಿಂದ ವಾಪಸ್ ಮದುರೈಗೆ ಬಂದ್ವಿ. ಸೊ ನೆಕ್ಸ್ಟ್ ನಮ್ಮ ಟ್ರೈನ್ ಬಂದುಬಿಟ್ಟು ಬುಕ್ ಆಗಿತ್ತು ಆಲ್ರೆಡಿ ಮದುರೈಯಿಂದ ಬ್ಯಾಂಗ್ಳೂರಿಗೆ. ಫಸ್ಟನೇ ನಾವು ಈ ಒಂದು ಪ್ಲ್ಯಾನ್ ಇದ್ದಿದ್ದರಿಂದ ನಾವು ಮದುರೈಯಿಂದನೇ ಬುಕ್ ಮಾಡ್ಕೊಂಡಿದ್ವಿ.
ಸೊ ನಾವು ಆಲ್ಮೋಸ್ಟ್ ತುಂಬ ಪ್ಲೇಸಸ್ನ ಲೋ ಬಜೆಟಲ್ಲೇ ಕವರ್ ಮಾಡಿದ್ದೀವಿ. ಸೊ ನಮಗೆ ಪರ್ ಪರ್ಸನ್ಗೆ ಆಗಿದ್ದು 6000 ರುಪೀಸ್. ಸೊ ಏನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾವು ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿದ್ದೀವಿ. ನಿಮಗೇನಾದರೂ ಇಷ್ಟೊಂದು ಆಗಿಲ್ಲ ಅಂತ ಹೇಳಿದರೆ ನೀವು ಮುನ್ನಾರ್ ಹಾಗೆ ಕೊಡೈಕೆನಾಲ್ನ ಖಂಡಿತವಾಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ಎಂಡ್. Please do like, share and subscribe. Thank you.